ರಾಜಧಾನಿ ಸಮಾವೇಶ ನಡೀತಾ ಇರೋದರ ಹಿನ್ನೆಲೆ ಎಚ್.ಡಿ. ರೇವಣ್ಣ ಅವರು ಈ ಕಾಂಗ್ರೆಸ್ನ ಸಮಾವೇಶ ವಿರುದ್ಧ ಕಿಡಿಕಾರಿದ್ದಾರೆ. 2028ರ ಚುನಾವಣೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ದಳಕೋಟೆಯಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಆಗ್ತಾ ಇರೋದಕ್ಕೆ ಈ ರೀತಿಯ ಮುನಿಸು ರೇವಣ್ಣ ಅವರದ್ದು. 2028ರ ಚುನಾವಣೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಕಾಂಗ್ರೆಸ್ ಸಮಾವೇಶಕ್ಕೆ ನಾವು ಎದೆಗುಂದಲ್ಲ ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧ ಎಚ್.ಡಿ. ರೇವಣ್ಣ ಅವರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ರೇವಣ್ಣ ಅವರು ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಕಾಂಗ್ರೆಸ್ನ ಸಮಾವೇಶದಿಂದ ಎದೆಗುಂದೋದಿಲ್ಲ, 2028ರ ಚುನಾವಣೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನಿನ್ನೆಯೂ ಕೂಡ ಇದೇ ರೇವಣ್ಣ ಅವರು ಮಾತಾಡಿದ್ರು. ಈ ಸಮಾವೇಶದ ವಿಚಾರವಾಗಿ ಅವರು ಹೇಳ್ತಾ, ದೇವೇಗೌಡರು ಇರೋವರೆಗೂ ಯಾರು ಏನು ಮಾಡೋದಕ್ಕಾಗೋದಿಲ್ಲ, ಇದು ದಳಕೋಟೆ ಭದ್ರಕೋಟೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಇವತ್ತು ಮುಂದುವರೆದ ಭಾಗವಾಗಿ 2028ರ ಚುನಾವಣೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ, ಕಾಂಗ್ರೆಸ್ ಸಮಾವೇಶಕ್ಕೆ ನಾವು ಎದೆಗುಂದಲ್ಲ. ಇವರು ಹಾಸನದಲ್ಲಿ ಇಂಥ ಒಂದಲ್ಲ 10 ಸಮಾವೇಶಗಳನ್ನ ಮಾಡಿದರೂ ಕೂಡ ನಾವು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಜನ ಇವರಿಗೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಇನ್ನು ವಕ್ಫ್ನ ವಿರುದ್ಧ ರಾಜ್ಯದಾದ್ಯಂತ ಹೋರಾಟ ನಡೀತಾ ಇರೋದು ತಮಗೆ ಗೊತ್ತಿರುವಂತಹ ವಿಷಯವೇ. ಈಗ ಬೆಂಗಳೂರಿನಲ್ಲಿಯೂ ಕೂಡ ವಕ್ಫ್ನ ವಿಚಾರವಾಗಿ ಮತ್ತೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮತ್ತೊಂದು ಭೂಮಿಯ ಮೇಲೆ ವಕ್ಫ್ನ ಕಣ್ಣು. ಬೆಂಗಳೂರಿನ ಮತ್ತೊಂದು ಭೂಮಿಯ ಮೇಲೆ ವಕ್ಫ್ ಕಣ್ಣು ಬಿದ್ದಿದೆ. ರಾಜಧಾನಿಯನ್ನೇ ಕಬ್ಜಾ ಮಾಡೋದಕ್ಕೆ ಮುಂದಾಯ್ತಾ ಹಾಗಿದ್ರೆ ವಕ್ಫ್. ಭೂಪ್ಸಂದ್ರ ಬಳಿಕ ಶಿವರಾಮ್ ಕಾರಂತ್ ಬಡಾವಣೆಯ ಸರದಿ. ಶಿವರಾಮ್ ಕಾರಂತ್ ಬಡಾವಣೆಯ 348 ಎಕರೆ ವಕ್ಫ್ ಆಸ್ತಿ. ವಕ್ಫ್ ಆಸ್ತಿಯನ್ನೇ ಬಿಡಿಎ ಕಬಳಿಸಿದೆ ಅಂತ ಆರೋಪ. ನಮಗೆ ಪರ್ಯಾಯವಾಗಿ 348 ಎಕರೆ ಭೂಮಿ ಕೊಡಿ, ಬಿಡಿಎಗೆ ಪತ್ರ ಬರೆದಿದ್ದೀವಿ ಅಂತ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಸಾದಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ವಕ್ಫ್ ಬೋರ್ಡ್ ಇದೀಗ ಬೆಂಗಳೂರನ್ನ ಕಬ್ಜಾ ಮಾಡಲು ಮುಂದಾಗ್ತಿದೆ. ಒಂದ್ ಕಡೆ ಭೂಬಸಂದ್ರ, ಒಂದ್ ಕಡೆ ಚಿಕ್ಕಪೇಟೆ, ಬಳೆಪೇಟೆ, ಅದಾದ ನಂತರ ಇದೀಗ ಯಲಹಂಕದ ಶಿವರಾಮ ಕಾರಂತ ಬಡಾವಣೆ ನಮ್ಮದು ಅಂತೇನೋ ಒಂದು ಕಡೆ ಹೇಳಲಾಗ್ತದೆ. ಹೀಗಾಗಿ ಬಿ ಡಿ ಎಗೆ ಸಹ ಏನೋ ಲೆಟರ್ ಸಹ ಬರ್ತದೆ. ಇಲ್ಲಿ ನೋಡ್ತಿರ್ಬೋದು ಶಿವರಾಮ್ ಕಾರಂತ್ ಬಡಾವಣೆ ಇದು. ಇಲ್ಲಿ ಬಿ ಡಿ ಎದವರು ಏನೋ ಒಂದು ಕಡೆ ಲೇಔಟ್ ಮಾಡ್ತಿದ್ರೆ, ಬಟ್ ಇಲ್ಲಿ 348 ಎಕರೆ ನಮ್ಮದು ವಕ್ಫ್ ಬೋರ್ಡ್ ಆಸ್ತಿ ಇದು. ಇದೀಗ ಬಿ ಡಿ ಎ ತನ್ನ ಸ್ವಾಧೀನಕ್ಕೆ ಪಡಿಸಿಕೊಂಡು ಲೇಔಟ್ ಮಾಡ್ತಿದೆ. ಹೀಗಾಗಿ ನಮಗೆ ಬೇರೆ ಕಡೆಗೆ ಜಾಗ ನೀಡಬೇಕಂತ ಒಂದು ಕಡೆ ಬಿ ಡಿ ಎಗೆ ಲೆಟರ್ಸ್ ಏನು ವಕ್ಫ್ ಬೋರ್ಡು ಮಾಜಿ ಅಧ್ಯಕ್ಷರು ಸಫಿ ಸಾದಿ ಅವರು ಬರೆದಿದ್ದಾರೆ. ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಜಾಗವನ್ನು ಅಲ್ಲಿ ಲೇಔಟ್ ಮಾಡ್ತಿದ್ರೆ ಇದು ವಕ್ಫ್ ಬೋರ್ಡ್ ಆಸ್ತಿ 348 ಎಕರೆ ಏನು ಬಿ ಡಿ ಎ ಶಿವರಾಮ್ ಕಾರಂತ ಬಡಾವಣೆ ಮಾಡ್ತಿದ್ದಾರಲ್ಲಿ ಅಲ್ಲಿ 348 ಎಕರೆ ವಕ್ಫ್ ಬೋರ್ಡ್ ಆಸ್ತಿ. ಹೀಗಾಗಿ ನಮಗೆ ನಾವು ಅದೇ ಜಾಗವನ್ನು ಕೇಳ್ತಿಲ್ಲ, ಬಟ್ ನಮಗೆ ಬೇರೆ ಜಾಗದನ್ನು 348 ಎಕರೆ ನಮಗೆ ಬೇರೆ ಕಡೆ ಜಾಗ ನೀಡಬೇಕು. ಯಾಕಂದರೆ ನಾವು ಬಡ ಮುಸ್ಲಿಮ್ಗೆ ನೀಡಬೇಕಂತ ಒಂದು ಕಡೆ ನೀಡೋಕ್ಕೆ ಮುಂದಾಗ್ತೀವಿ. ಹೀಗಾಗಿ ಬಿ ಡಿ ಎಗೆ ಲೆಟ್ರ್ ಬರ್ತೀವಿ, ಇದಕ್ಕೆ ಸರ್ಕಾರ ಸ್ಪಂದನೆ ಮಾಡಬೇಕು. ಯಾಕಂದರೆ ಒಂದು ಸತಿ ವಕಫ್ ಅಂದರೆ ಅದು ವಕಫ್ ಆಸ್ತಿ ಆಗುತ್ತೆ. ಹೀಗಾಗಿ ಸರ್ಕಾರ ಬಿ ಡಿ ಎ ನಮ್ಮ ಜಾಗವನ್ನು ವಶಪಡಿಸಿಕೊಂಡಿದೆ, ಇದು ಸರಿಯಲ್ಲ. ನಮಗೆ ಅದೇ ಜಾಗವನ್ನು ಕೇಳ್ತಿಲ್ಲ, ಬೇರೆ ಜಾಗ ಪರ್ಯಾಯವಾಗಿ ಬೇರೆ ಜಾಗವನ್ನು 348 ಎಕರೆ ನೀಡಬೇಕು. ಯಾಕಂದರೆ ಈ ಹಿಂದೆ 88 ಎಕರೆವನ್ನು ಮಾತ್ರ ಸರ್ಕಾರ ನೀಡಲು ಮುಂದಾಗಿತ್ತು, ಬಟ್ ಅದು ವಕ್ಫ್ ಬೋರ್ಡ್ ತಿರಸ್ಕಾರ ಮಾಡಿತ್ತು. ಬಟ್ ನಮಗೆ 348 ಎಕರೆ ಜಾಗವನ್ನು ಬೇರೆ ಕಡೆ ನೀಡಿದರೆ ನಮಗೆ ಅನುಕೂಲವಾಗುತ್ತೆ. ಬಡ ಮುಸ್ಲಿಮ್ಗೆ ನಾವು ಜಾಗವನ್ನು ನೀಡಬೇಕಾಗತ್ತೆ. ಹೀಗಾಗಿ ಒಂದು ಕಡೆ ಬಿ ಡಿ ಎಗೆ ಮಾಜಿ ಅಧ್ಯಕ್ಷರು ಲೆಟರ್ ಸಹ ಬರೆದಿದ್ದಾರೆ. ಒಂದು ಕಡೆ ಸರ್ಕಾರಕ್ಕೆ ಒಂದು ಕಡೆ ಒತ್ತಾಯ ಮಾಡಿದರೆ 348 ಎಕರೆ ಅಂದರೆ ಬೇರೆ ಕಡೆ ಜಾಗ ನೀಡಿದರೆ ಉತ್ತಮವಾಗಿರುತ್ತೆ. ಇಲ್ಲವಾದರೆ ನಾವು ಸಹ ಏನೋ ಒಂದು ಕಡೆ ವಕ್ಫ್ ಬೋರ್ಡ್ ಏನೋ ಆಸ್ತಿ ಅಂದರೆ ಒಂದು ಕಡೆ ವಕಾಫ್ ಅಂದರೆ ಅದು ವಕ್ಫ್ ಬೋರ್ಡ್ ಆಸ್ತಿ. ಹೀಗಾಗಿ ಸರ್ಕಾರ ಮತ್ತು ಬಿ ಡಿ ಎ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ಒಂದು ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ವಕ್ಫ್ನ ಮಾಜಿ ಅಧ್ಯಕ್ಷ ಶಫಿ ಸೈದಿ ಅವರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ.
ಮೇಡಿ ಅಗ್ರಹಾರ ಜಾಲ ಅಲ್ಲಿ ಪಕ್ಕದಲ್ಲಿ 348 ಎಕರೆ ಜಾಗ ಇತ್ತು. ಎಲ್ಲಿ ನಮ್ಮ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಹಿಂದೆ ಒಂದು ಇದಿದೆ, ದರ್ಗಾ ಇದೆ, ನಿಮ್ಗೆ ಗೊತ್ತಿಲ್ಲ, ಹಮೀಷಾ ರಹಮತುಲ್ಲಾ ಅಲಿ ಅಂತ. ಅವರು ವಕ್ಫ್ ಮಾಡಿದಂಥ ಜಾಗ 348 ಎಕರೆ ಜಾಗ ಮೇಡಿ ಅಗ್ರಹಾರದಲ್ಲೇ ಇದೆ. ಆ ಮೇಡಿ ಅಗ್ರಹಾರದಲ್ಲಿ ಏನಾಗಿದೆ, ಶಿವರಾಮ್ ಕಾರ್ ಅಂತ ಬಡಾವಣೆ ಅಂತೇಳಿ BDA ಅಕ್ವೈರ್ ಮಾಡಿ, ನಮ್ಮ ಜಾಗ ಅಕ್ವೈರ್ ಮಾಡಿ ಅದನ್ನು ಜನರಿಗೆ ಹಂಚಿದ್ದಾರೆ. ಆ ಜನರ ಹತ್ರ ಹೋಗಿ ನೀವು ನಮಗೆ ವಾಪಸ್ ಕೊಡಿ ಅಂತ ಇಷ್ಟ ತನಕ ಒಗ್ಬೋರ್ಡ್ ಹೇಳಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಒಂದು ಕೆಲಸನೂ ಇಷ್ಟ ತನಕ ಮಾಡಿಲ್ಲ. ವಕ್ಫ್ ಬೋರ್ಡ್ ಮಾಡ್ತಾ ಇರುವುದೇನಂತ ಹೇಳಿದರೆ BDAಗೆ ಲೆಟರ್ ಬರೆದಿದೆ. ಅದು ನನ್ನ ಅಧಿಕಾರಾವಧಿಯಲ್ಲೇ 2 ಲೆಟ್ರನ್ನು ನಾವು ಬರೆದಿದ್ದೀವಿ. ಅದಕ್ಕಿಂತ ಮುಂಚೆನೂ ಬರೆದಿದ್ದಾರೆ. ನಮ್ಮ ಜಾಗ ಅಂತ, ನಮ್ಮ ಜಾಗ ಅಂತ ವಕ್ಫ್ ಪರಿಹಾರ ಬೇಕು ಅಂತ. ಯಾರ ಹತ್ರ? ಸಾರ್ವಜನಿಕರೊಡೆ ಅಲ್ಲ, BDA ನೀವು ಎಕ್ವೈರ್ ಮಾಡಿರೋದು, BDA ನಮಗೆ ಪರಿಹಾರ ಕೊಡೋದು ಸರ್ಕಾರನೂ ಹೇಳಿದೆ. ಇದು ನಿನ್ನೆ ಮೊನ್ನೆ ಏನೂ ಅಲ್ಲ, 2022ರಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಲೆಟರ್ ಬರೆದಿದ್ದೆ. ಅದಕ್ಕಿಂತ ಮುಂಚೆನೂ ಹಲವಾರು ಪತ್ರಗಳು ಹೋಗಿದೆ. ನಾನು ಸ್ವಲ್ಪ ಕೆಲಸಗಳು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದೆ. ಆ ಪತ್ರಗಳು ಹೋಗಿದೆ, BDAಗೆ ಹೋಗಿದೆ. BDAಯಿಂದ ನಮಗೆ ವಾಪಸ್ ಬಂದಿದೆ. ಫಸ್ಟು 88 ಎಕರೆಗೆ ಮಾತ್ರ ಪರಿಹಾರ ಕೊಡಬೇಕು ಅಂತ ಸರ್ಕಾರದಿಂದ ಲೆಟರ್ ಬಂತು. ನಾವು ಅದನ್ನು ಕ್ಲೈಮ್ ಮಾಡಿದ್ದು. 88 ಎಕರೆ ಮಾತ್ರ ಅಲ್ಲ, 40 ಎಕರೆ ಮಾತ್ರ ಅಲ್ಲಿ ಖಾಲಿ ಇರೋದು. ಮಿಕ್ಕಿದ 300 ಎಕರೆ ಜಾಗಕ್ಕೂ ನಮಗೆ ಪರಿಹಾರ ಕೊಡಿ. ಆ ಪರಿಹಾರ ಸಿಕ್ಕಿದರೆ ಮುಸ್ಲಿಂ ಬಡವರಿಗೆ ಅದರ ಅಥವಾ ಬೇರೆಲ್ಲಾದರೂ ಜಾಗ ಸಿಕ್ಕಿದರೂ ಸಾಕು, ನಮ್ಮ ಜಾಗ ಅಂತೇಳಿ. ಅಲ್ಲಿ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿರುವಂತಹ ಮನೆಗಳಿಗೆ ತೊಂದರೆ ಕೊಡುವಂತಹ ಯಾವುದೇ ವಿಚಾರಕ್ಕೂ ಒಗ್ಗೂಡು ಹೋಗಿಲ್ಲ. ಒಂದು ಎರಡನೇದು ರಾಜ್ಯ ಜನತೆ ಇದು ಏನು ಆಲೋಚನೆ ಮಾಡಬೇಕಾಗಿರೋದು, ಚಿಂತಿಸಬೇಕಾಗಿರೋದು, ಈ ಶಿವರಾಮ್ ಕಾರಂತ್ ಬಡಾವಣೆ ಇತ್ತೀಚೆಗೆ ಅಲ್ಲಿ ಮನೆಗಳು ಬರ್ತಾ ಇರೋದು. ಕೇಸ್ ನಡೀತಾ ಇತ್ತು, ವಕ್ಫ್ ಜಾಗ ಅಂತ ಗೊತ್ತಿತ್ತು. ನಂತರನೂ ಏನು ಮಾಡಿದ್ದಾರೆ, ಅಲ್ಲಿ ಮನೆಗಳು ಮಾಡಿದ್ದಾರೆ. ಆದ್ರೂ ನಾವೇನು ಮಾಡಿಲ್ಲ, ಆ ಮನೆಗಳಿಗೆ ತೊಂದರೆ ಮಾಡೋಕ್ಕೂ ಹೋಗಿಲ್ಲ. ನೋಟಿಸ್ ಕೊಟ್ಟಿರಿ ಸರ್. ಹಾಗಾದ್ರೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶದ ಆಯೋಜನೆಯನ್ನ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಇದರಿಂದ ಬಸ್ಗಳ ಕೊರತೆ ಉಂಟಾಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಬಸ್ಗಳು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲೇ ಬಸ್ಗಳಿಲ್ಲ, ಅದರಲ್ಲಿ ಈ ರೀತಿಯ ಸಮಾವೇಶಗಳಾದಾಗ ಅಲ್ಲಿಯೇ ಬಸ್ಗಳು ಹೋದ್ವು ಅಂತಂದ್ರೆ ನಾವೇನ್ ಮಾಡೋಣ ಅನ್ನುವಂಥದ್ದು ವಿದ್ಯಾರ್ಥಿಗಳ ಅಳಲು. KSRTC ಬಸ್ಗಳನ್ನು ತಡೆದು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಣಸೂರು ತಾಲೂಕಿನ ಬಿಳಿಕೆರೆಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಹಾಸನಕ್ಕೆ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗೋದಕ್ಕೆ ಅಂತ ಇದೇ KSRTC ಬಸ್ಗಳನ್ನು ಬಳಸ್ತಾ ಇದ್ರು. ಆದರೆ ನಾವು ಶಾಲೆ ಕಾಲೇಜುಗಳು ಹೋಗೋದಕ್ಕೆ ಬಸ್ಗಳು ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಆ ಬಸ್ಗಳನ್ನು ತಡೆದು ಚಾಲಕರ ಜೊತೆಗೆ ಮಾತಿನ ಚಕಮಕಿಯನ್ನು ನಡೆಸಿದ್ದಾರೆ. ಸ್ವಾಭಿಮಾನಿ ಸಮಾವೇಶ ನಡೀತಾ ಇರೋದರ ಹಿನ್ನೆಲೆ HD ರೇವಣ್ಣ ಅವರು ಈ ಕಾಂಗ್ರೆಸ್ನ ಸಮಾವೇಶ ವಿರುದ್ಧ ಕಿಡಿಕಾರಿದ್ದಾರೆ. 2028ರ ಚುನಾವಣೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ದಳಕೋಟೆಯಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಆಗ್ತಾ ಇರೋದಕ್ಕೆ ಈ ರೀತಿಯ ಮುನಿಸು ರೇವಣ್ಣ ಅವರದ್ದು. 2028ರ ಚುನಾವಣೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಕಾಂಗ್ರೆಸ್ ಸಮಾವೇಶಕ್ಕೆ ನಾವು ಎದೆಗುಂದಲ್ಲ ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧ HD ರೇವಣ್ಣ ಅವರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ರೇವಣ್ಣ ಅವರು ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಕಾಂಗ್ರೆಸ್ನ ಸಮಾವೇಶದಿಂದ ಎದೆಗುಂದೋದಿಲ್ಲ, 2028ರ ಚುನಾವಣೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನಿನ್ನೆಯೂ ಕೂಡ ಇದೇ ರೇವಣ್ಣ ಅವರು ಮಾತಾಡಿದ್ರು. ಈ ಸಮಾವೇಶದ ವಿಚಾರವಾಗಿ ಅವರು ಹೇಳ್ತಾ, ದೇವೇಗೌಡರು ಇರೋವರೆಗೂ ಯಾರು ಏನು ಮಾಡೋದಕ್ಕಾಗೋದಿಲ್ಲ, ಇದು ದಳಕೋಟೆ ಭದ್ರಕೋಟೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಇವತ್ತು ಮುಂದುವರೆದ ಭಾಗವಾಗಿ 2028ರ ಚುನಾವಣೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಕಾಂಗ್ರೆಸ್ ಸಮಾವೇಶಕ್ಕೆ ನಾವು ಎದೆಗುಂದಲ್ಲ. ಇವರು ಹಾಸನದಲ್ಲಿ ಇಂಥ ಒಂದಲ್ಲ 10 ಸಮಾವೇಶಗಳನ್ನ ಮಾಡಿದರೂ ಕೂಡ ನಾವು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಜನ ಇವರಿಗೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಇನ್ನು ವಕ್ಫ್ನ ವಿರುದ್ಧ ರಾಜ್ಯದಾದ್ಯಂತ ಹೋರಾಟ ನಡೀತಾ ಇರೋದು ತಮಗೆ ಗೊತ್ತಿರುವಂತಹ ವಿಷಯವೇ. ಈಗ ಬೆಂಗಳೂರಿನಲ್ಲಿಯೂ ಕೂಡ ವಕ್ಫ್ನ ವಿಚಾರವಾಗಿ ಮತ್ತೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮತ್ತೊಂದು ಭೂಮಿಯ ಮೇಲೆ ವಕ್ಫ್ನ ಕಣ್ಣು.
ಬೆಂಗಳೂರಿನ ಮತ್ತೊಂದು ಭೂಮಿಯ ಮೇಲೆ ವಕ್ಫ್ ಕಣ್ಣು ಬಿದ್ದಿದೆ. ರಾಜಧಾನಿಯನ್ನೇ ಕಬ್ಜಾ ಮಾಡೋದಕ್ಕೆ ಮುಂದಾಯ್ತ ಹಾಗಿದ್ರೆ ವಕ್ಫ್. ಭೂಪಸಂದ್ರ ಬಳಿಕ ಶಿವರಾಮ್ ಕಾರಂತ ಬಡಾವಣೆಯ ಸರದಿ. ಶಿವರಾಮ್ ಕಾರಂತ ಬಡಾವಣೆಯ 348 ಎಕರೆ ವಕ್ಫ್ ಆಸ್ತಿ. ವಕ್ಫ್ ಆಸ್ತಿಯನ್ನೇ ಬಿಡಿಎ ಕಬಳಿಸಿದೆ ಅಂತ ಆರೋಪ. ನಮಗೆ ಪರ್ಯಾಯವಾಗಿ 348 ಎಕರೆ ಭೂಮಿ ಕೊಡಿ, ಬಿಡಿಎಗೆ ಪತ್ರ ಬರೆದಿದ್ದೀವಿ ಅಂತ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಸಾದಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ವಕ್ಫ್ ಬೋರ್ಡ್ ಇದೀಗ ಬೆಂಗಳೂರನ್ನ ಕಬ್ಜಾ ಮಾಡಲು ಮುಂದಾಗ್ತಿದೆ. ಒಂದು ಕಡೆ ಭೂಬಸಂದ್ರ, ಒಂದು ಕಡೆ ಚಿಕ್ಕಪೇಟೆ, ಬಳೆಪೇಟೆ, ಅದಾದ ನಂತರ ಇದೀಗ ಯಲಹಂಕದ ಶಿವರಾಮ ಕಾರಂತ ಬಡಾವಣೆ ನಮ್ಮದು ಅಂತೇನೋ ಒಂದು ಕಡೆ ಹೇಳಲಾಗ್ತದೆ. ಹೀಗಾಗಿ ಬಿಡಿಎಗೆ ಸಹ